ಅನಿಲ್ ನೋಡೋಕ್ಕೆ ಅಂತ ಹೋಗಿದ್ಯಲ್ಲ, ಅಲ್ಲಿ ನೀನೇನಾದರೂ ತಿಂದಿಯಾ? ಅದೊಂದು ಪ್ರಾಣಿ ನನ್ನ ಜೊತೆ ಅರ್ಧ ಗಂಟೆ ಕಳೆದ್ರೆ 1000 ರೂಪಾಯಿ ಕಳ್ಕೊಳ್ಳೋ ಥರ ಮುಳ್ಳಿನ ಮೇಲೆ ಕೂತಂಗಾಡ್ತಾರೆ. ಕನಿಷ್ಠ ಪಕ್ಷ ಏನಾದರೂ ತಿಂತೀಯಾ ಅಂತನಾದ್ರೂ ಕೇಳಬಾರ್ದಾ? ಹೌದಲ್ವಾ ಮಮತಾ? ನಮ್ಮ ಹೃದಯಕ್ಕೆ ಹತ್ತಿರವಾದವರು ಅದನ್ನ ಮಾಡು, ಇದನ್ನ ಮಾಡು, ಅದನ್ನ ತಿಂತೀಯಾ, ಇದನ್ನ ತಿಂತೀಯಾ ಅಂತ ಕೇಳ್ತಾರೇನೋ ಅಂತ ನಿರೀಕ್ಷೆ ಇಟ್ಕೊಂಡಿರ್ತೀವಿ. ಆದರೆ ಅವ್ರು ಹಾಗೆ ಮಾಡದೆ ಹೋದಾಗ ಮನಸ್ಸಿಗೆ ಎಷ್ಟು ನಿರಾಶೆ ಆಗುತ್ತೆ. ಏನಮ್ಮ ನಿನ್ನ ಮಾತಿನಾಡ್ತಾ? ಅನಿಲು ನೀನು ಊಟ ಮಾಡು ಅಂತ ಹೇಳಲಿಲ್ಲ ಅಂದ್ಯಲ್ಲ, ಅದಕ್ಕೆ. ಯಾಕಮ್ಮ ಹೀಗೆಲ್ಲ ಮಾತಾಡಿ ನನ್ನ ಮನಸ್ಸು ನೋಯಿಸ್ತೀಯ? ನನಗೆ ನಿನ್ ಕಂಡ್ರೆ ಪ್ರೀತಿ ಇಲ್ಲ ಅನ್ಕೊಂಡಿದ್ಯಾ? ನನಗೂ ನಿನ್ನ ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳು? ನಾಳೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದೆ ಅಲ್ವಾ? ಮಮತಾ, ನನ್ಗೆ ಯಾಕೋ ನನ್ನ ಕಾಯಿಲೆ ಜಾಸ್ತಿ ಆಗ್ಬಿಟ್ಟಿದೆ ಅನಿಸ್ತಿದೆ ಕಣೆ. ಎದೆ ಹೊಡ್ಕೊಳ್ಳೋದು ಕೂಡ ತುಂಬ ಆಗ್ಬಿಟ್ಟಿದೆ. ಬೆವರು ಬಂತು ಅಂದರೆ 2 ಟವಲ್ ಆದರೂ ಸಾಲಲ್ಲ. ನಂಗೆ ತುಂಬ ಹೆದರಿಕೆ ಆಗ್ತಿದೆ. ನಿಂಗೆ ಹಾರ್ಟ್ ಪಾಲ್ಪಿಟೇಷನ್ ಇದೆ ಅಂತ ಡಾಕ್ಟ್ರು 1 ವರ್ಷದ ಹಿಂದೆನೇ ಹೇಳಿದ್ರಲ್ವಾ? ಏನು ಅದಕ್ಕೂ ಟ್ಯಾಬ್ಲೆಟ್ ತಗೋತಿದ್ಯಾ? ಡೋಸೇಜ್ ಜಾಸ್ತಿ ಮಾಡಬೇಕು ಅನ್ಸುತ್ತೆ. ಏನು ಹುಡುಕ್ತಾ ಇದೆಯಮ್ಮ? ನಿನ್ನ ಹಾರ್ಟ್ ಪಾಲ್ಪಿಟೇಷನ್ಗೆ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ರಲ್ವಾ, ಅದನ್ನ. ಅಯ್ಯೋ, ಅದು ಯಾವ ಕಾಲದ್ದೇ? ಆ ಯೆಲ್ಲೋ ಕಲರ್ ತಾನೇ? 3 ತಿಂಗಳ ಹಿಂದೆ ತಗೊಂಡಿದ್ದು. ಅದು ತಗೊಂಡಾಗ ನಿಂಗೆ ಕಡಿಮೆ ಆಗಿತ್ತಲ್ವಾ? ಸಿಕ್ತು, ಇರು, ಹಾಲು ತಗೊಂಡು ಬರ್ತೀನಿ. ಹಲೋ, ಯಾರು ಮಾತಾಡೋದು? ನಾನು ಯಶೋಧ ಮಾತಾಡೋದು. ಇದೇನಿದು ಇಷ್ಟೊತ್ತಿನಲ್ಲಿ? ನಮ್ಮ ಮಮತನ್ ಕರಿಲ್ಲ? ಬೇಡ ಬೇಡ, ಅಷ್ಟೊಂದು ಟೈಮ್ ಇಲ್ಲ. ಅನಿಲ್ಗೆ ಕಣ್ಕತ್ಲೆ ಬಂದು ಬಿದ್ದೋಗ್ಬಿಟ್ಟಿದ್ದ. ನರ್ಸಿಂಗ್ ಹೋಮ್ಗೆ ಅಡ್ಮಿಟ್ ಮಾಡಿದ್ದೀವಿ. ಏನು ಹೇಳ್ತಾ ಇದ್ದೀರಾ ನೀವು? ಹೀಗೆ ತಾನೇ ನಮ್ಮ ಮಮತಾ ಅನಿಲ್ ಜೊತೆ ಮಾತಾಡ್ಕೊಂಡು ಬಂದಿದ್ದಾಳೆ? ಹೌದು, ಅದಕ್ಕೆ ಮುಂಚೆನೇ ಅವನಿಗೆ ಮೈಗೆ ಹುಷಾರಿಲ್ಲ. ಡಾಕ್ಟ್ರ್ ಇವಾಗ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಜಯಶ್ರೀ ನರ್ಸಿಂಗ್ ಹೋಮ್ನಲ್ಲಿ ಅಡ್ಮಿಟ್ ಮಾಡಿದ್ದೀವಿ. ಮಮತಂಗೆ ಹೇಳ್ಬಿಡಿ, ನಾನೇನು ಫೋನ್ ಇರ್ತೀನಿ. ಅಯ್ಯೋ ದೇವ್ರೇ, ಯಾಕಮ್ಮ ಇಷ್ಟೊಂದು ಗಾಬರಿ ಆಗಿದೆಯಾ? ಮಮತಾ, ಏನಾಯ್ತು? ಅನಿಲ್ನ ನರ್ಸಿಂಗ್ ಹೋಮ್ಗೆ ಅಡ್ಮಿಟ್ ಮಾಡಿದ್ದಾರಂತೆ ಕಣೆ.